ಮೀಟಿಂಗ್ ಎಲ್ಲ ಒಂದು ಅಟೆಂಡ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಇಂತಿಂತ ಕಂಟೆಸ್ಟೆಂಟ್ಸ್ ಬರ್ತಾರಾ ಅಂತ ಏನಾದ್ರು ಇಲ್ಲ ಇಲ್ಲ ಗೊತ್ತಿರುತ್ತಾ ಅಯ್ಯೋ ನಿಮ್ಗೆ ಅಥವಾ ಅದು ಇಂಡಿವಿಜುವಲ್ ತುಂಬಾ ಆಗಿ ನಿಮ್ಮನ್ನೆಲ್ಲ ತುಂಬಾ ಕಾಲ್ ಮಾಡಿ ಸೀಕ್ರೆಟಿವ್ ಆಗಿ ತುಂಬಾ ಸೀಕ್ರೆಟಿವ್ ಆಗಿ ಮೇಂಟೈನ್ ಮಾಡ್ತಾರೆ. ಹ್ಮ್. ನಾನು ನಿಮ್ ಗಂಡನ್ಗೆ ಹೇಳ್ಬೇಡಿ ಫೈನಲ್ ಆಗೋ ತನಕ ಅಂತ ಹೇಳಿದ್ರು. ನಾನಂದ್ರೆ ನನ್ನ ಹಸ್ಬೆಂಡ್ ಪರ್ಮಿಷನ್ ಇಲ್ದಿರ ನಾನು ಹೆಂಗೆ ಆಯ್ತು ಬರ್ತೀನಿ ಅನ್ಬಿಟ್ಟು ಎಲ್ಲ ಫೈನಲ್ ಆದ್ಮೇಲೆ ನನ್ನ ಹಸ್ಬೆಂಡ್ ಹೇಳ್ಬಿಟ್ಟು ಮಾಡಲ್ಲ ಅಂತ ಆತರ ಹೇಳಕ್ ಆಗಲ್ಲ ಅಲ್ಲ. ಸೊ ಸೊ ಆ ಲೆವೆಲ್ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ. ಅದೇ ನಾನು ಪುಟ್ಟಕ್ಕನ ಮಕ್ಕಳು ಬಿಡುವಾಗ ನಾನು ಸಿನಿಮಾಗೆ ಹೋಗ್ತಾ ಇದೀನಿ ಅಂತ ಹೇಳಿ ಬಿಟ್ಟಿದ್ದು. ಬಿಗ್ ಬಾಸ್ ಅಂತ ಹೇಳಲಿಲ್ಲ. ಅದಕ್ಕೆ ಜಗದೀಶ್ ಅವರು ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ, ಅವ್ರು ಸಿನಿಮಾಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಲು, ನಮ್ಗೆ ಬಿಗ್ ಬಾಸ್ ಅಂತ ಹೇಳಲಿಲ್ಲ ಅಂತ. ಸೊ ಅವರು ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಹೌ ಬಿಗ್ ಬಾಸ್ ವರ್ಕ್ಸ್ ಅಂತ ಅವ್ರಿಗೂ ಗೊತ್ತಿರತ್ತೆ. ಅವ್ರೇನ್ ಹೊಸದಲ್ಲ ಇಂಡಸ್ಟ್ರಿಗೆ. ಸೊ ಬಿಗ್ ಬಾಸ್ ಪ್ರೋಟೋಕಾಲ್ ಅದಿರತ್ತೆ, ನಾವ್ ಯಾರಿಗೂ ಹೇಳಂಗಿಲ್ಲ. ಹೇಳಿದ್ರೆ ವಿಲ್ ಬಿ ಲೈಕ್ ತಗೊಳಲ್ಲ ಅವ್ರನ್ನ. ಅಂದ್ರೆ ಈಗ ಒಂದಷ್ಟು ಜನ, ಒಂದ್ 500 ಜನ ಬಿಗ್ ಬಾಸ್ ಅಲ್ಲಿ ಕೆಲಸ ಮಾಡ್ತಿದಾರೆ, ಎಲ್ರು ಆ ಸೀಕ್ರೆಟ್ ಮೇಂಟೈನ್ ಮಾಡಕ್ಕೋಸ್ಕರ ಒದ್ದಾಡ್ತಿರುವಾಗ ನಾನು ಒಬ್ಳು ಹೋಗ್ಬಿಟ್ಟು ಎಲ್ರಿಗೂ ಹೇಳ್ಕೊಂಡ್ ಬಂದ್ರೆ ದಟ್ ಇಸ್ ನಾಟ್ ಅ ರೈಟ್ ಥಿಂಗ್. ದಟ್ ಇಸ್ ಎಥಿಕ್ಸ್ಗೆ ಅದು ತಪ್ಪಾಗತ್ತೆ. ಆಮೇಲೆ ಪ್ರೋಟೋಕಾಲ್ ಇರೋದೇ ಹಂಗೆ. ನಾವ್ ಬಿಗ್ ಬಾಸ್ ಹೋಗ್ತಾ ಇರೋದು ಯಾರಿಗೂ ಹೇಳೋಗಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಸ್ಟೇಜ್ ಹಚ್ಚಿಸೋ ತನಕ ಮಾಸ್ಕ್ ಹಾಕ್ತಾರೆ, ಬಟ್ಟೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ನಮ್ಗೆ ಫೋನ್ಗಳು ಕೊಡೋದಿಲ್ಲ. ಅಂದ್ರೆ ಒಂದ್ಸ ಮುಂಚೆನೆ ನಮ್ಮನ್ನ ಕರ್ಕೊಂಡು ಹೋಗಿದ್ರು. ಸೊ ನಮ್ ಜೊತೆ ಒಬ್ರನ್ನ ಬಿಟ್ಟಿರ್ತಾರೆ, ಅಂದ್ರೆ ನಾವ್ ಯಾರಿಗೂ ಕಾಲ್ ಮಾಡೋಂಗಿರಲ್ಲ. ಫೋನ್ ಒಂದ್ ದಿವಸ ಮುಂಚೆ ಹೋಗೋಕ್ ಮುಂಚೆ ಒಂದ್ ದಿವಸಕ್ ಮುಂಚೆನೆ ಫೋನ್ ಎಲ್ಲ ಸ್ವಿಚ್ ಆಫ್ ಆಗಿರುತ್ತೆ. ಸ್ಟೇಜ್ ಮೇಲೆ ಹೋಗೋ ತನಕ ಮುಖ ಅಲ್ಲಿರೋ ಟೆಕ್ನಿಷಿಯನ್ಸ್ಗೆ ಗೊತ್ತಿರಲ್ಲ ಯಾರು ಒಳಗಡೆ ಹೋಗ್ತಾ ಇದೀವಿ ಅಂತ. ಸೊ ಹಾಗಾಗಿ ಬಟ್ಟೆ ಕವರ್ ಮಾಡ್ಕೊಂಡು ಸುದೀಪ್ ಸರ್ ನಮ್ಮನ್ನ ಇಂಟ್ರೊಡ್ಯೂಸ್ ಮಾಡೋ ತನಕ ಯಾರಿಗೂ ಗೊತ್ತಾಗಬಾರ್ದು, ಆ ಲೆವೆಲ್ ಸೀಕ್ರೆಟ್ ಮೇಂಟೈನ್ ಮಾಡ್ತಿರ್ತಾರೆ. ಯಾಕಂದ್ರೆ ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ ಬ್ಯೂಟಿನೇ ಅದು. ಅಂದ್ರೆ ಯಾರು ಬರ್ತಾನೆ ಅಂತ ಜನ ಕ್ಯೂರಿಯಸ್ ಆಗಿರ್ತಾರೆ, ಅದೇ ಒಂದು ಪ್ಲಸ್ ಬಿಗ್ ಬಾಸ್ಗೆ. ಸೊ ಜಗದೀಶ್ ಅವರು ನಾನು ಹೇಳಿದ್ರೆ ಹೋಗ್ಬಿಟ್ರು, ನಾನು ಹೇಳಿದ್ರೆ ನಾನೇನು ಅಡ್ಡ ಮಲ್ಕೊಂಡ್ಬಿಡ್ತೀನಿ, ಹಿಂಗೆಲ್ಲ ಒಂಥರ ತುಂಬಾ ಚಿಕ್ಕ ಮಕ್ಕಳ ತರ ಮಾತಾಡಿದಾರೆ ಅವರು. ಈಸ್ ಆಲ್ಸೋ ಬೀನ್ ಇನ್ ದ ಇಂಡಸ್ಟ್ರಿ ಫಾರ್ ಸೋ ಮೆನಿ ಇಯರ್ಸ್. ಬಿಗ್ ಬಾಸ್ ಇಷ್ಟು ವರ್ಷದಿಂದ ನಡೀತಾ ಇದೆ, ಹೇಗ್ ನಡೀತಾ ಇದೆ ಅಂತ ಅವ್ರಿಗೂ ಗೊತ್ತಿದೆ. ನನ್ ಹೇಳಿ ಹೋಗಕ್ ಆಗದೆ ಇರೋ ಕಾರಣದಿಂದ ನಾನು ಹೇಳೋಗಿಲ್ಲ, ಅಷ್ಟ್ ಬಿಟ್ರೆ ಏನು ಇಲ್ಲ. ಆಮೇಲೆ ನಾನು ಅವ್ರಿಗೆ ಕ್ಲಿಯರ್ ಆಗಿ ಹೇಳಿದ್ದೆ, 40 days ನಾನು ಇರಲ್ಲ, ನೀವು ಬ್ಯಾಂಕಿಂಗ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಸೊ ಬುದ್ಧಿವಂತರಾದ್ರೆ ಅವರೇ ಹೇಳಿದ್ರು, 40 days ಫಾರಿನ್ ಶೂಟಿಂಗ್ ಅಂತಾರೆ, ಯಾರಾದ್ರೂ ನಂಬೋ ಮಾತಾ ಅಂತ. ಸೊ ನಂಬೋ ಮಾತಲ್ಲ ಅಂದ್ಮೇಲೆ ಇನ್ನು ನಂಬಾರ್ದಾಗಿತ್ತು, ಬ್ಯಾಂಕಿಂಗ್ ಮಾಡ್ಕೋಬೇಕಾಗಿತ್ತು. ನಾನು ಮುಂಚೆನೆ ಹೇಳಿದೆ ನಿಮ್ಗೆ, 2 months ಮುಂಚೆನೆ ನೀವು ಬ್ಯಾಂಕಿಂಗ್ ಮಾಡಿ ಇಟ್ಕೊಂಡಿದ್ದಿದ್ರೆ ಬಿಗ್ ಬಾಸ್ ಮುಗಿಯೋಷ್ಟ್ರಲ್ಲಿ ನಿಮ್ ಬ್ಯಾಂಕಿಂಗ್ ಮಾಡ್ಕೊಂಡಿರೋದು ಕವರ್ ಆಗ್ತಿತ್ತು. ಆಮೇಲೆ ಬಂದು ನಿಮ್ ಸೀರಿಯಲ್ ನಾನು ಜಾಯ್ನ್ ಆಗ್ತಿದ್ದೆ. ಅವ್ರು ಬ್ಯಾಂಕಿಂಗ್ ಮಾಡ್ಕೊಳ್ಳಿಲ್ಲ, ಕೇಳಿದಕ್ಕೆ ನಿಮ್ಗೋಸ್ಕರ ನಾವ್ ಕತೆ ಮಾಡಕ್ ಆಗಲ್ಲ ಅಂದ್ರು. ಸೊ ದಟ್ ಇಸ್ ನಾಟ್ ಮೈ ಮಿಸ್ಟೇಕ್. ಆಮೇಲೆ ಹೇಳಿದಾರೆ ಅವ್ರಿಗೆ ಪ್ರೊಫೆಷನಲಿಸಮ್ ಇಲ್ಲ, ಹೇಳ್ಬಿಟ್ಟು ಹೋಗಿಲ್ಲ ನಮ್ಗೆ ಇವಾಗ ತೊಂದರೆ ಆಗ್ತಿದೆ ಅಂತ. ಪ್ರೊಫೆಷನಲಿಸಮ್ ಇರೋದಕ್ಕೆ 3 ವರ್ಷ ನಿಮ್ಮ ಸೀರಿಯಲ್ ಅಲ್ಲಿ ನಾನು ಕೆಲಸ ಮಾಡಿದೀನಿ. 5-6 ದಿನ 6ರಿಂದ 7 ದಿನ ಬರುತ್ತೆ ಕ್ಯಾರೆಕ್ಟರ್ ಅಂತ ಹೇಳಿ ಕಮಿಟ್ ಮಾಡಿಸ್ಕೊಂಡು ನನಗ್ ಬರ್ತಾ ಇದ್ದಿದ್ದ 2-3 ದಿನ. ಓಕೆ, ಆಮೇಲೆ ಅಷ್ಟೆಲ್ಲ ಆದ್ರೂ ಒಂದೇ ಪೇಮೆಂಟ್ಗೆ 3 ವರ್ಷ ಕೆಲಸ ಮಾಡಿದೀನಿ, ವಿತೌಟ್ ಎನಿ ಇದು ಅದ್ರ ಬಗ್ಗೆ ನಾನು ಮಾತಾಡಿದೆ. ಆಮೇಲೆ ನಾನು ಹೇಳ್ತಾನೆ ಬಂದೆ, ಪಾಸ್ಟ್ ಫ್ರಮ್ 2 years ಇಂದ ಈ ಕ್ಯಾರೆಕ್ಟರ್ ಕಡಿಮೆ ಆಗ್ತಾ ಹೋಗ್ತಾ ಇದೆ, 2 days 3 days ಅಷ್ಟೇ ಬರ್ತಿದೆ ಅಂತ. ಸೊ ನಾನು ಪ್ರೊಫೆಷನಲ್ ಆಗಿ ಇದ್ದಿದ್ರಿಂದ, ಎಥಿಕ್ಸ್ ಇದ್ದಿದ್ರಿಂದಾನೇ ನಾನು 3 years ಡೇಸ್ ಕಡಿಮೆ ಮಾಡಿದ್ರು, ಸ್ಯಾಲ್ರಿ ಅದೇ ಇದ್ರು ನಾನು ಕೆಲಸ ಮಾಡ್ಕೊಟ್ಟಿದ್ದೀನಿ ನಿಮ್ಗೆ. ಆಮೇಲೆ ನಾನು ಬಿಗ್ ಬಾಸ್ ಅಂತ ಒಂದು ದೊಡ್ಡ ರಿಯಾಲಿಟಿ ಶೋ ಆಪರ್ಚುನಿಟಿ ಬಂದಾಗ ಆಬ್ವಿಯಸ್ಲಿ ಐ ಹ್ಯಾವ್ ಟು ಟೇಕ್ ಇಟ್. ಯಾಕಂದ್ರೆ ನಾನು ನಿಮ್ದೇ ನೋಡ್ತಾ ಇರೋದಕ್ಕಾಗೋದಿಲ್ಲ, ನನಗೂ ಒಂದು ಜೀವನ ಇದೆ, ನನಗೂ ಸಂಸಾರ ಇದೆ, ನನಗೂ ಕಮಿಟ್ಮೆಂಟ್ಸ್ ಇದೆ, ನನಗೂ ಫಿನಾನ್ಷಿಯಲಿ ಇವನ್ ಐ ಶುಡ್ ಆಲ್ಸೋ ಗ್ರೋ. ನಾನು ಪ್ರೊಫೆಷನಲ್ ಆಗಿ ನಿಮ್ಗೆ ಕಮಿಟ್ ಆಗಿದ್ದು ಏನ್ ಮಾಡಿದ್ರಿ. ಆಮೇಲೆ ಹೇಳಿದಾರೆ ಅವರು ನಮ್ಮ ಸೀರಿಯಲ್ ಮಾಡಿ ಫೇಮಸ್ ಆಗಿ ಹೋದ್ರು ಅಂತ. ದಟ್ ಇಸ್ ವೆರಿ ರಾಂಗ್. ದಟ್ ಇಸ್ ವೆರಿ ರಾಂಗ್. ನಿಮ್ ಸೀರಿಯಲ್ ಮಾಡಿ ಫೇಮಸ್ ಆಗಿ ನಾನು ಹೋಗಿಲ್ಲ ಗುರು. ನಾನ್ ಫೇಮಸ್ ಆಗಿರೋದಕ್ಕೆ, ನಾನು ಒಳ್ಳೆ ಆರ್ಟಿಸ್ಟ್ ಅಂತ ಪ್ರೂವ್ ಮಾಡ್ಕೊಂಡಿರೋದಕ್ಕೆ ನೀವು ನಿಮ್ ಸೀರಿಯಲ್ ಕಾಸ್ಟ್ ಮಾಡ್ಕೊಂಡಿರೋದು. 20+ years ಇಂದ ನಾನು ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಸೊ ಐ ಪ್ರೂವ್ಡ್ ಮೈ ಸೆಲ್ಫ್. ಅದಕ್ಕೆ ನೀವು ಕಾಸ್ಟ್ ಮಾಡ್ಕೊಂಡಿದ್ದೀರಾ. ನಿಮ್ ಸೀರಿಯಲ್ ಬಂದು ನಾನು ಫೇಮಸ್ ಆಗಿದ್ದಲ್ಲ, ನಾನ್ ಫೇಮಸ್ ಆಗಿರೋದು ನೀವು ಕಾಸ್ಟ್ ಮಾಡ್ಕೊಂಡಿದ್ದೀರಾ. ರಾಜಿ ಅನ್ನೋ ಕ್ಯಾರೆಕ್ಟರ್ ಓಕೆ ನೀವು ಡಿಸೈನ್ ಮಾಡಿದೀರಾ, ಅದೊಂದು ಪಾತ್ರ, ಒಳ್ಳೆ ಪಾತ್ರ ನನಗೆ ಕೊಟ್ಟಿದ್ದೀರಾ. ಏನೇ ಪಾತ್ರ ಕೊಟ್ರು ಅದನ್ನ ನಾನು ಸರಿ ನಿಭಾಯಿಸಿಲ್ಲ ಅಂತಂದ್ರೆ ಆ ರಾಜಿ ಕ್ಯಾರೆಕ್ಟರ್ ಸತ್ತೋಗ್ತಿತ್ತು. ನಾನು ಚೆನ್ನಾಗಿ ಆಕ್ಟ್ ಮಾಡಿಲ್ಲ ಅಂತಿದ್ರೆ ಫೇಮಸ್ ಹೆಂಗ್ ಆಗ್ತಿತ್ತು ಆ ರೋಲು. ಆಕ್ಚುಲಿ ಪುಟ್ಟಕ್ಕನ ಮಕ್ಕಳು ಇಟ್ ವಾಸ್ ಅ ರೀಮೇಕ್ ಫ್ರಮ್ ತೆಲುಗು. ಅದ್ರಲ್ಲಿ ಫುಲ್ ಡಮ್ಮಿ ರಾಜಿ ಕ್ಯಾರೆಕ್ಟರ್. ಇದ್ರಲ್ಲಿ ಫುಲ್ ಹೈಲೈಟ್ ಆಗಿದೆ ಕ್ಯಾರೆಕ್ಟರ್. ಸೊ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್. ನೀವೇನೇ ಡೈರೆಕ್ಷನ್ ಮಾಡ್ಬೋದು, ನೀವೇನೇ ಕತೆ ಬರೀಬಹುದು, ನೀವೇನೇ ಡೈಲಾಗ್ಸ್ ಹೇಳ್ಬೋದು, ಬಟ್ ಅದನ್ನ ಜೀವ ತುಂಬಿದ್ ನಾನೇ. ಆಮೇಲೆ ನಿಮ್ಮಿಂದ ಫೇಮಸ್ ಆಗಿ ಬಿಗ್ ಬಾಸ್ಗೆ ಹೋದೆ,
ದಟ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ಅದನ್ನ ಹೇಳಿದ್ ನನ್ಗೆ ಇಷ್ಟ ಆಗಿಲ್ಲ ಪರ್ಸ್ನಲಿ. ಸೊ ಹಾಗಾಗಿ ನಾನು 20 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದು ಐ ಆಮ್ ಅ ವೆಲ್ ನೋನ್ ಆರ್ಟಿಸ್ಟ್. ನಾನೇನು ಹೊಸಬಳನ್ನ ತಗೊಂಡು ನೀವು ಫೇಮಸ್ ಮಾಡಿ ಆಮೇಲೆ ನಾನು ಬಿಗ್ ಬಾಸ್ಗೆ ಹೋಗಿದ್ದಿದ್ರೆ ಐ ಅಗ್ರಿ. ಸೊ ಡೆಫಿನೆಟ್ಲಿ ನಾಟ್. ನಾನು ಪ್ರೊಡಕ್ಷನ್ ಹೌಸ್ ಬಗ್ಗೆ ಯೋಚನೆ ಮಾಡ್ಕೊಂಡು 3 ವರ್ಷ ಕೆಲಸ ಮಾಡಿದ್ದೀನಿ. ಯಾಕಂದ್ರೆ ನಾನು ಪೇಮೆಂಟ್ ಜಾಸ್ತಿ ಮಾಡಿ ಅಂತ ಕೇಳಿದಾಗೆಲ್ಲ ಅದೆಷ್ಟು ಶೇರ್ ಮಾಡ್ತಿದ್ರು, ನಮ್ಗೆ ಈ ತರ ಇಷ್ಟು ಬರುತ್ತೆ, ಸೊ ಇದರಿಂದ ನಿಮ್ಗೆ ಕೊಡೋದಕ್ಕಾಗಲ್ಲ, ಸಾಧ್ಯ ಇಲ್ಲ ಅಂತ ಹೇಳಿದಾಗ. ಸೊ ಐ ರಿಯಲಿ ರೆಸ್ಪೆಕ್ಟೆಡ್ ದೇರ್ ಒಂದು ಫೀಲಿಂಗ್ಸ್ ನ. ಓಕೆ, ಜೊತೆ ಕೆಲಸ ಮಾಡಿದೀವಿ, ಸೊ ವಿ ಶುಡ್ ಆಲ್ಸೋ ಬಿ ಲೈಕ್ ಪ್ರೊಡ್ಯೂಸರ್ಗೆ ಫೇವರ್ ಆಗಿ ಕೆಲಸ ಮಾಡೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಮಾಡಿದಕ್ಕೆ ಇವತ್ತು ಇಂಥ ಮಾತುಗಳು ಕೇಳ್ಬೇಕಾಯ್ತು ಅಲ್ವಾ? ಸೊ ನೋ ಸರ್, ನೀವು ಮಾತಾಡಿ ನಂಗೆ ಇಷ್ಟ ಆಗಿಲ್ಲ ಆಕ್ಚುಲಿ. ಅದೇ ಪ್ರೊಫೆಷನಲಿಸಮ್ ಇಲ್ಲ ಅಂದಿದ್ದಿರ್ಬೋದು, ಆಮೇಲೆ ನಮ್ಮಿಂದ ಫೇಮಸ್ ಆಗಿ ಅಲ್ಲಿ ಹೋಗಿದ್ದಾಳೆ ಅಂತ ಹೇಳಿದ್ದಿರ್ಬೋದು. ನೋ ನೋ ನೋ, ಅದನ್ನು ನಾನು ಒಪ್ಕೊಳ್ಳೋದೇ ಇಲ್ಲ. ಆಮೇಲೆ 3 ವರ್ಷ ನಾನು ಝೀಯಲ್ಲೇ ಇದ್ದೆ, ಬೇರೆ ಯಾವ ಚಾನೆಲ್ಗೂ ನಾನು ಹೋಗಿಲ್ಲ. ಏನ್ ಪ್ಲಸ್ ಆಗಿಲ್ಲ ನಂಗೆ. ಇನ್ನು ಡೇಟ್ಸ್ 2 ದಿವಸ 3 ದಿವಸ ಕೊಡ್ತಿದ್ರು ಹೊರತು ಡೇಟ್ಸ್ ಜಾಸ್ತಿ ಮಾಡಿಲ್ಲ, ಬೇರೆ ಯಾವ್ದು ಪ್ರಮೋಟ್ ಮಾಡ್ಲಿಲ್ಲ, ನನ್ನನ್ನ ಒಂದು ಅವಾರ್ಡ್ ಕೊಟ್ಟಿಲ್ಲ. ಯು ಡೋಂಟ್ ಬಿಲೀವ್, ನನ್ನ ಅಷ್ಟು ಫೇಮಸ್ ಆಗಿದೆ ಆ ರೋಲು, ಅಷ್ಟು ಪಾಪ್ಯುಲರ್ ಆಗಿದೆ ಆ ಕ್ಯಾರೆಕ್ಟರ್. ನನ್ಗೆಲ್ಲೂ 1 ವರ್ಷನೂ ನೀವು ಅದನ್ನ ಒಂದು ಅಪ್ರಿಶಿಯೇಟ್ ಮಾಡ್ಲಿಲ್ಲ ನಿಮ್ ಕಡೆಯಿಂದ, ಚಾನೆಲ್ ಕಡೆಯಿಂದ. ಅವಾರ್ಡ್ ತಗೊಂಡಿದ ತಕ್ಷಣ ನಾನೇನು ಅವಾರ್ಡ್ ತಗೊಂಡ್ಬಿಟ್ಟು ಏನು ಆಗಲ್ಲ ಅದರಿಂದ, ಬಟ್ ಸ್ಮಾಲ್ ಗೆಸ್ಚರ್ ಆಫ್ ಅಪ್ರಿಶಿಯೇಷನ್ ಸಿಕ್ಕಿಲ್ಲ ನನ್ಗೆ. ಸೊ ಅಷ್ಟೆಲ್ಲಾ ಮನ್ಸಲ್ಲಿ ನೋವಿದ್ರೂನು ನಾನು ಕೆಲಸ ಮಾಡಿದ್ದು ಬಿಕಾಸ್ ಐ ಆಮ್ ಪ್ರೊಫೆಷನಲ್, ಐ ಆಮ್ ಎಥಿಕಲ್. ನಾನ್ ಇಂಡಸ್ಟ್ರಿ 20+ ಇಯರ್ಸ್ ಇದ್ದೀನಿ ಅಂದ್ರೆ ದಟ್ಸ್ ಬಿಕಾಸ್ ಆಫ್ ಮೈ ಓನ್ಲಿ ಟ್ಯಾಲೆಂಟ್. ಇರೋರು ಯಾರು ಸರ್ವೈವ್ ಆಗಿಲ್ಲ ಸರ್ ಇಲ್ಲಿ. ಟ್ಯಾಲೆಂಟ್ ಜೊತೆಗೆ ವ್ಯಕ್ತಿತ್ವನೂ ಮ್ಯಾಟರ್ ಆಗತ್ತೆ. ಸೊ ಅದಕ್ಕೆ ನಾನು ಇರೋದು ಇಂಡಸ್ಟ್ರಿಯಲ್ಲಿ. ಸೊ ಏನೇ ಮನಸ್ತಾಪ ಇದ್ರು ನೀವು ನಾಮಿನೇಟ್ ಮಾಡ್ತೀರಾ, ಕರ್ಸಿ ಕೂರ್ಸಿ ನಮಗೆ ಬೇರೆಯವ್ರಿಗೆ ಅವಾರ್ಡ್ ಕೊಟ್ಬಿಟ್ಟು ನಮ್ಮನ್ನ ಚಪಾಳೆ ತಟ್ಟ ಕರ್ಸ್ತೀರಾ ಅಂದ್ರೂ ಎದ್ದೋಗಿದೀವಿ ನಾವು. ಅಷ್ಟೆಲ್ಲ ಬೇಜಾರ್ ಮನ್ಸಲ್ಲಿ ಇದ್ರೂನು ಕೆಲಸ ಮಾಡ್ಕೊಟ್ಟಿದೀವಿ. ಯಾಕಂದ್ರೆ ಒಂದು ಪ್ರೊಡಕ್ಷನ್ ಹೌಸಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಒಂದು ಕ್ಯಾರೆಕ್ಟರ್ ಕೂತಿದೆ ಜನದ ಮನ್ಸಲ್ಲಿ, ಅದು ಹಾಳಾಗ್ಬಾರ್ದು ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಒಂದು ಪ್ರೊಫೆಷನಲ್ ಎಥಿಕ್ಸ್ ಇಂದ ನಾವು ಮಾಡಿದೀವಿ. ಸೊ ಜಸ್ಟ್ ಬಿಕಾಸ್ ನಾನು ಬಿಗ್ ಬಾಸ್ಗೆ ಹೋಗಿ ನಿಮ್ಗೆ ಹೇಳಿಲ್ಲ ಅಂತ ಹೇಳಿದ್ದು, ಅದ್ರಲ್ಲೂ ನಾನು ಪ್ರೊಫೆಷನಲ್ ಆಗಿ ಇದ್ದಿದ್ದು, ಅದಕ್ಕೆ ಹೇಳಿಲ್ಲ. ಇಲ್ಲಾಂದ್ರೆ ಹೇಳ್ಕೊಂಡ್ ಬರ್ಬೋದಾಯ್ತು ಎಲ್ಲಾರ ಹತ್ರ ನಾನು. ಇವಾಗ ಜಗದೀಶ್ ಅವ್ರು ಹೇಳಿದ್ರು ನಾನು ಹಿಂದಿ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ವೈಲ್ಡ್ ಕಾರ್ಡ್ಗೆ ಅಂತ. ಸೊ ನಾನು ಆತರ ಅನ್ಪ್ರೊಫೆಷನಲ್ ಆಗಿ ಬಿಹೇವ್ ಮಾಡ್ಬೋದಾಗಿತ್ತು. ಇಟ್ ಮೇ ಬಿ ಕಲರ್ಸ್, ಇಟ್ ಮೇ ಬಿ ಝೀ, ನನಗೆ ಯಾವ ಕೆಲಸ ಕೊಡ್ತಾರೋ ಅವ್ರು ನಾನು ನಿಯತ್ತಾಗಿರ್ತೀನಿ. ನಾನು ಪುಟ್ಟಕನ ಮಕ್ಕಳು ಕಂಟಿನ್ಯೂ ಮಾಡ್ತಾ ಇದ್ದೆ. ನೀವು ಬ್ಯಾಂಕಿಂಗ್ ಇಟ್ಕೊಂಡಿದ್ದಿದ್ರೆ ಬಿಗ್ ಬಾಸ್ ಮುಗಿಯೋ ತನಕ ನೀವು ಅದನ್ನ ಟೆಲಿಕಾಸ್ಟ್ ಮಾಡ್ಬೋದಾಗಿತ್ತು ಅಲ್ವಾ? ಬೇರೆಯವರೆಲ್ಲ ಮಾಡ್ಕೊಂಡಿದ್ದಾರೆ ಆತರ. ಬಿಗ್ ಬಾಸ್ ಮುಗಿದ್ಮೇಲೆ ನಾನು ನಿಮ್ಮನ್ನ ಜಾಯ್ನ್ ಆಗ್ತಾ ಇದ್ದೆ. ಯು ನೆಗ್ಲೆಕ್ಟೆಡ್ ಮೀ ಅಂಡ್ ನೌ ಯು ಆರ್ ಬ್ಲೇಮಿಂಗ್ ಮೀ. ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್.